ನೋಡಿರಿ ಎಲ್ಲ ಯೂಟ್ಯೂಬ್ ಚಾನಲ್ದಾಗ ಏನು ಬಿಡತ್ತಾರಪ್ಪ ಅಂದ್ರೆ ಈಗ ಟಿ ಎ ರ್ಯಾಲಿ ಅಡ್ಮಿಷನ್ ಸ್ಟಾರ್ಟ್ ಅಂತ ಬಿಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬರೋದು ನಿಮ್ಮದು ಅಗ್ನಿವೀರ. ಇದೇ ಜೂನ್ 1ರಿಂದ ಜೂನ್ 15ರವರೆಗೆ ಪರೀಕ್ಷೆ ನಡೀತಾ ಇದ್ದಾವೆ. ಇದಾದಮೇಲೆ ನೆಕ್ಸ್ಟ್ ಈಗಾಗಲೇ ಜುಲೈ ತಿಂಗಳಲ್ಲಿ ಟಿ ಎ ಆರ್ಮಿ ರ್ಯಾಲಿ ನಡೆಸ್ತಾರಂತೇಳಿ ಒಂದು ನೋಟಿಫಿಕೇಷನ್ ಬಂದದ. ಆದರೂ ಇನ್ನೂ ವೆಬ್ಸೈಟ್ನಾಗ ಬಂದಿಲ್ಲ ರೀ, ಅದು ಇನ್ನೂ ವೆಬ್ಸೈಟ್ನಾಗ ಬಂದಿಲ್ಲ, ಹೊರಗಿಂದ ಹೊರಗೆ ಹರಿದಾಡತ್ತೈತ್ರಿ ಅದು. ಆಮೇಲೆ ಹೋದ ವರ್ಷ ಟಿ ಎ ಆರ್ಮಿ ರ್ಯಾಲಿ ಯಾವಾಗ ನಡೆಸಿರಂದ್ರೆ ನವಂಬರ್ ತಿಂಗಳದಾಗ ನಡೆಸಿರ್ರಿ. ಟಿ ಎ ಆರ್ಮಿ ರ್ಯಾಲಿ ಹೋದ ಸಲ ನವಂಬರ್ ತಿಂಗಳದಾಗ ನಡೆಸಿರು, ಈ ಸಲ ಜುಲೈ ತಿಂಗಳದಾಗ ಐತಿ ಅಂತ ಹೇಳಿ ಬಿಡ್ತಾ ಇದ್ದಾರೆ. ಅದಕ್ಕೆ ಈಗ ಜುಲೈ ಒಳಗೂ ನಡಿಬೋದು ಅಥವಾ ನವಂಬರ್ಕಂತೂ ಫಿಕ್ಸ್ ಇರ್ತದೆ, 100% ನವಂಬರ್ಕಂತೂ ಫಿಕ್ಸ್ ಇರ್ತದೆ. ಆದರೆ ಜುಲೈದಾಗ ಬಿಡತ್ತಾರೆ ರೀ. ನಾವು ಜುಲೈ ತಲೆಯಾಗಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಟಿ ಎ ಅಂದರೆ ಏನೋ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ. ಟಿ ಎ ಅಂದರೆ ಟೆರಿಟೋರಿಯಲ್ ಆರ್ಮಿ ಅಂತೀವಿ. ಟಿ ಎ ಅಂದರೆ ಟೆರಿಟೋರಿಯಲ್ ಆರ್ಮಿ ಅಂತೀವಿ. ಇದು ಮೊದಲು ಹೆಂಗಿತ್ತಪ್ಪ ಅಂದ್ರೆ 6 ತಿಂಗಳ ಮನ್ಯಾಗ 6 ತಿಂಗಳ ಡ್ಯೂಟಿ ಇತ್ತು ರೀ. ಫಸ್ಟ್ ಸ್ಟಾರ್ಟ್ ಮಾಡಿದ್ರಿ ಇದನ್ನು. 6 ತಿಂಗಳ ಮನ್ಯಾಗ 6 ತಿಂಗಳ ಡ್ಯೂಟಿಗೆ ಹೋದಾಗ ಮಾತ್ರ ಪಗಾರ ಇತ್ತು, ಮನ್ಯಾಗಿದ್ದಾಗ ಪಗಾರ ಇರಲಿಲ್ಲ, ಹಂಗಿತ್ತು. ಅದಕ್ಕಿಂತ ಮುಂಚೆ ಹೆಂಗಿತ್ತಂದ್ರೆ 2 ತಿಂಗಳಿತ್ತು ರೀ. ಅದಕ್ಕಿಂತ ಫಸ್ಟ್ ಟಿ ಎ ಪ್ರಾರಂಭವಾದಾಗ 2 ತಿಂಗಳು ಡ್ಯೂಟಿ ಮಾಡೋದು. ಫಸ್ಟ್ ಟ್ರೈನಿಂಗ್ ಎಲ್ಲ ಕೊಡ್ತಾರೆ, ಪೂರ್ಣ ನಿಮ್ಮನ್ನು ರೆಡಿ ಮಾಡಿ ಇಡೋದು. ಏನರ ವಿದ್ಯೆ ನಡೆದದ ಅಥವಾ ಅವಶ್ಯಕತೆ ಅದ ಆರ್ಮಿಯವ್ರು ಅಂದಾಗ ಮಾತ್ರ ಕರ್ಸ್ಕೊತಿದ್ರು, ಅವಾಗ ಮಾತ್ರ ಪೇಮೆಂಟ್ ಮಾಡ್ತಾಯಿದ್ರು. ಈ ಸದ್ಯ ಪ್ರೆಸೆಂಟಾಗಿ ಏನಪ್ಪ ಅಂದರೆ ಟಿ ಎ ಪರ್ಮನೆಂಟ್ ನೌಕರಿ ಅದ. ಈ ಸದ್ಯ ಟಿ ಎ ಪರ್ಮನೆಂಟ್ ನೌಕರಿ ಅದ. 4 ವರ್ಷಕ್ಕೆ ಅಗ್ನಿವೀರರು ಹೊರಗೆ ಬರ್ತಾರಲ್ಲ, ಆ ರೀತಿ ಬರೋದಲ್ಲ. ಟಿ ಎ ಅಂದರೆ ಪರ್ಮನೆಂಟ್ ನೌಕರಿ ಅದ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಈಗ ಟಿ ಎ ಅಂದಾಗ 115 ಬಟಾಲಿಯನ್ ಅಂತೇಳಿ ಇಲ್ಲೇ ಬೆಳಗಾವ್ಕ ಅದ ರೀ. ಕರ್ನಾಟಕ ರಾಜ್ಯದಾಗ ಟಿ ಎ ಬಟಾಲಿಯನ್ ಎಲ್ಲಿತ್ತಪ್ಪ ಅಂದ್ರೆ ಬೆಳಗಾವ್ದಾಗ ಅದ. ಆಮೇಲೆ ಟಿ ಎ ಆರ್ಮಿ ರ್ಯಾಲಿ ಎಲ್ಲಿ ನಡೆಸ್ತಾರಪ್ಪ ಅಂದ್ರೆ ಅದು ಬೆಳಗಾವದಲ್ಲಿ ನಡೆಸ್ತಾರೆ, ಕರ್ನಾಟಕದಾಗ ರೀ. ಕರ್ನಾಟಕ ರಾಜ್ಯದಾಗ ಬೆಳಗಾವ್ದಾಗ ಟಿ ಎ ಆರ್ಮಿ ರ್ಯಾಲಿಯನ್ನು ನಡೆಸ್ತಾರೆ. ಅದಕ್ಕೆ ಟಿ ಎ ಆರ್ಮಿಗೆ ಹೋಗ್ಬೇಕಾದ್ರೆ ಏನೇನು ನಿಯಮಗಳದಾವು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ. ಟಿ ಎ ಅಂದಾಗ ಟೆರಿಟೋರಿಯಲ್ ಆರ್ಮಿ ನಾ ಹೇಳಿ ಈಗಾಗಲೇ. ಇಲ್ಲಿ ಯಾರ್ಯಾರು ನಾವು ಭಾಗವಹಿಸ್ಬೋದಪ್ಪ ಅಂದ್ರೆ 8ನೇ ತರಗತಿ ಪಾಸ್ ಆದವರು ಭಾಗವಹಿಸ್ಬೋದು, 10ನೇ ತರಗತಿ ಪಾಸ್ ಆದವರು ಭಾಗವಹಿಸ್ಬೋದು, ಆಮೇಲೆ PUC ಪಾಸ್ ಆದಂಥ ಅಭ್ಯರ್ಥಿಗಳು ಸಹಿತ ಭಾಗವಹಿಸ್ಬೋದು. ಆದರೆ ಒಂದು ಕಂಡೀಷನ್ ರೀ. ಏನು ಕಂಡೀಷನ್ಪ ಅಂದ್ರೆ ಈಗ ನೀವು 8th ಮೇಲೆ ಯಾವ ಪೋಸ್ಟ್ ಬರ್ತಾವಂದ್ರೆ ಟ್ರೇಡ್ಮನ್, ಕುಕ್ಕ, ಸಫಾಯಿವಾಲ ಅಂತ ಹಿಂಗೆ ಬರ್ತಾವ್ರಿ. 8ನೇ ತರಗತಿ ಮೇಲೆ ಹೋಗೋರಿಗೆ ಅಲ್ಲಿ ಇನ್ನೊಂದು ವಿಶೇಷ ನಿಮ್ಗೆ ಗೊತ್ತಿರಲಿ, ಅಗ್ನಿವೀರ ಆರ್ಮಿ ಆಗಿರ್ಬೋದು ಅಥವಾ ಟಿ ಎ ಆರ್ಮಿ ಆಗಿರ್ಬೋದು. ಈಗ 8ನೇ ತರಗತಿ ಒಳಗೆ ಪ್ರತಿಯೊಂದು ವಿಷಯಕ್ಕೆ 33 ಮಾರ್ಕ್ಸ್ ಮ್ಯಾಲೆ ತೊಗೊಂಡಿರ್ಬೇಕು ರೀ. 33 ಮಾರ್ಕ್ಸ್ ಮ್ಯಾಲೆ ತೊಗೊಂಡು ಪಾಸ್ ಆದ್ರೆ ಸಾಕ್ರಿ, ಟ್ರೇಡ್ಮನ್ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು. 10th ಮೇಲೆ ಟ್ರೇಡ್ಮನ್ ಹುದ್ದೆಗೆ ಅರ್ಜಿ ಹಾಕೋರಿದ್ರಪ್ಪ ಅಂದ್ರೆ ಅಲ್ಲಿ 10th ನಿಮ್ಮದು 40% ಇರಲಿ ಅಥವಾ 35 ಇರಲಿ ಅಥವಾ 38 ಇರಲಿ ಅಥವಾ 44% ಇರಲಿ, ಅಂಥ ಅಭ್ಯರ್ಥಿಗಳು ಭಾಗವಹಿಸ್ಬೋದು. ಆದರೆ ಅಲ್ಲಿಯೂ ಕಂಡೀಷನ್ ಏನಂದ್ರೆ ಪ್ರತಿಯೊಂದು ವಿಷಯಕ್ಕೆ 33 ಮಾರ್ಕ್ಸ್ ಮ್ಯಾಲೆ ತೊಗೊಂಡಿರ್ಬೇಕು. ಈಗ ನೀವು ಅಗ್ರಿಗೇಟ ಸರ್ ನಂದು 85 ರೀ, ಒಂದು ವಿಷಯಕ್ಕೆ 30 ಬಿದ್ದೈತೆ ರೀ, ನೀವು ಆರ್ಮಿಗೆ ಅರ್ಜಿ ಹಾಕೋಕ್ಕೆ ಬರೋಂಗಿಲ್ಲ. ಆರ್ಮಿ ಅರ್ಜಿ ಹಾಕಬೇಕಾದ್ರೆ ಜನರಲ್ ಡ್ಯೂಟಿ ಆಗಿರ್ಬೋದು, ಟ್ರೇಡ್ಮನ್ ಆಗಿರ್ಬೋದು, ಪ್ರತಿಯೊಂದು ವಿಷಯಕ್ಕೆ ಏನಪ್ಪ ಅಂದ್ರೆ 33 ಮಾರ್ಕ್ಸ್ ಮ್ಯಾಲೆ ತೊಗೊಂಡಿರ್ಬೇಕು. ಈಗ ಅಗ್ನಿವೀರ ಆರ್ಮಿನಾಗಿರ್ಬೋದು, ಆಮೇಲೆ ಟಿ ಎ ಆರ್ಮಿ ಆಗಿರ್ಬೋದು, ನಿಮ್ಗೆ ಗೊತ್ತಿರಲಿ. ಇದು ಟ್ರೇಡ್ಮನ್ ಹುದ್ದೆ ಆಯಿತು. ಆಮೇಲೆ ಜಿ ಡಿ ಹೋಗ್ಬೇಕಾರೆ ಈಗಾಗಲೇ ನಿಮ್ಗೆ ಗೊತ್ತದ ಯಾವ್ದು ಅಗ್ನಿವೀರ ಆರ್ಮಿ ನಿಯಮ ಏನದ ಹಂಗೆ ಅದ. ಪ್ರತಿಯೊಂದು ವಿಷಯಕ್ಕೆ 33 ಮ್ಯಾಲೆ ತೊಗೊಂಡಿರ್ಬೇಕು, ಅಗ್ರಿಗೇಟ್ 45 ಮೇಲಾಗಿರಬೇಕು. ಅಂಥ ಅಭ್ಯರ್ಥಿಗಳು ಜನರಲ್ ಡ್ಯೂಟಿ ಹುದ್ದೆಗೆ ಭಾಗವಹಿಸ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಜಿ ಡಿ ಆಯಿತು. ಆಮೇಲೆ ಕ್ಲರ್ಕ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು PUC ಒಳಗೆ ಅಗ್ರಿಗೇಟ್ 60 ಮೇಲಾಗಿರಬೇಕು. ಆಮೇಲೆ ಎಲ್ಲ ವಿಷಯಕ್ಕೆ 50 ಮೇಲೆ ಮಾರ್ಕ್ಸ್ ಬಿದ್ದಿರಬೇಕು. PUC ಒಳಗೆ ಅಗ್ರಿಗೇಟ 60% ಮೇಲಾಗಿರಬೇಕು. ಆಮೇಲೆ ಪ್ರತಿಯೊಂದು ವಿಷಯಕ್ಕೆ 50 ಮೇಲೆ ಬಿದ್ದಿರಬೇಕು. ಅಗ್ನಿವೀರ ಆರ್ಮಿನೂ ನಿಯಮ ಸೇಮ್ ಅದ. ಆಮೇಲೆ ಟೆಕ್ನಿಕಲ್ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ PUC ಒಳಗೆ 50% ಮೇಲೆ ಇರಬೇಕು. ಸೈನ್ಸ್ರೇನ ಹೇಳೋದು ಎಲ್ಲ ವಿಷಯಕ್ಕೆ 40 ಮೇಲೆ ಬಿದ್ದಿರಬೇಕು. ಇದು ಟೆಕ್ನಿಕಲ್ ಹುದ್ದೆ. ಆಮೇಲೆ ನರ್ಸಿಂಗ್ ಹೋಗ್ಕಂತಕ್ಕಂಥ ವಿದ್ಯಾರ್ಥಿಗಳು ಇದ್ರಪ್ಪ ಅಂದ್ರೆ ಸೇಮ್ ಆರ್ಮಿದು ಟಿ ಎದು ಸೇಮ್ ನಿಯಮ ಅದ. ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಹೋಗ್ಕನ್ನೋರ PUC ಸೈನ್ಸ್ ಒಳಗೆ ಅಗ್ರಿಗೇಟ 60 ಮೇಲಾಗಿರಬೇಕು. ಪ್ರತಿಯೊಂದು ವಿಷಯಕ್ಕೆ 50 ಮಾರ್ಕ್ಸ್ ಮೇಲೆ ತೊಗೊಂಡಿರಬೇಕು. ಅಂಥ ಅಭ್ಯರ್ಥಿಗಳು ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಭಾಗವಹಿಸ್ಬೋದು. ಇದು ವಿದ್ಯಾರ್ಹತೆ ಆಯಿತು. ನೆಕ್ಸ್ಟ್ ವಯಸ್ಸಿನ ಮಿತಿ ಅಂದಾಗ ನೋಡಿರಿ, ನಾವು ಅಗ್ನಿವೀರ ಆರ್ಮಿ ಹೋಗ್ಬೇಕಾದ್ರೆ 17ರಿಂದ ಈ ಸಲ 22 ಒಳಗೆ ಕೊಟ್ಟರು. 21 ಇತ್ತರೆ 22 ಒಳಗೆ ಕೊಟ್ಟರು, ನಿಮ್ಗೆಲ್ಲರಿಗೂ ಗೊತ್ತೈತಿ. ಈಗ ಆಮೇಲೆ SSC GD ಹೋಗ್ಕಂದಾಗ ಜನರಲ್ದವ್ರಿಗೆ 18ರಿಂದ 23 ಐತ್ರಿ, OBC ಅವ್ರಿಗೆ 18ರಿಂದ 26 ಅದ, SC ST ಅವ್ರಿಗೆ 18ರಿಂದ 28 ಅದ SSC GD ಒಳಗೆ. ಅದು ಸರ್ SSC GDನೂ ವಯಸ್ಸು ಮುಗಿದದ, ನಂದು ಆರ್ಮಿನೂ ವಯಸ್ಸು ಮುಗಿದದ,
ಆದರೂ ಸಹಿತ ನಾ ಇಂಡಿಯನ್ ಆರ್ಮಿ ಮಾಡಬೇಕು ಅಂತಕ್ಕಂಥ ಕನಸದ. ಅದಕ್ಕೆ ನಾವು ಏನು ಮಾಡೋದು ಸರ್ ಅಂದಾಗ ಅಲ್ಲೇ ಬರೋದು ಯಾವುದಪ್ಪ ಅಂದರೆ ಟಿ ಎ ಆರ್ಮಿ. ಟಿ ಎ ಆರ್ಮಿಗೆ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದರೆ 18ರಿಂದ 42 ವಯಸ್ಸಿನ ಒಳಗಡೆ ಇದ್ದಂಥವ್ರು ಟಿ ಎ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥವ್ರು ಟಿ ಎ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಆಮೇಲೆ ಇನ್ನೊಂದು ಗೊತ್ತಿರಲಿ ನಿಮ್ಗೆ, ಇಲ್ಲಿ ಟಿ ಎ ಆರ್ಮಿ ರ್ಯಾಲಿಗೆ ಈ ಹಿಂದೆ ಯಾವಾಗೂ ಆನ್ಲೈನ್ ಅರ್ಜಿ ಕರೆದಿಲ್ಲ ರೀ. ಆನ್ಲೈನ್ ಅರ್ಜಿ ಕರೆದು ಭಾಗವಹಿಸ್ಬೇಕಂತಿಲ್ಲ. ಇದು ನೇರ ನೇಮಕಾತಿ. ನೇರ ನೇಮಕಾತಿ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ತಗೋದು, ಮಾರ್ಕ್ಸ್ ಕಾರ್ಡ, ಆಮೇಲೆ ಟಿ ಸಿ, ಫೋಟೋ, ಸ್ಕೂಲ್ ಕ್ಯಾರೆಕ್ಟ್ರ, ಪಂಚಾಯತಿ ಕ್ಯಾರೆಕ್ಟ್ರ, ಅನ್ಮ್ಯಾರಿಡ, ಡೊಮೇಶಿಯಲ್ ಸರ್ಟಿಫಿಕೇಟ, ರೆಸಿಡೆನ್ಷಿಯಲ ಎಲ್ಲ ಡಾಕ್ಯುಮೆಂಟ್ ತೊಗೊಂಡು ನೇರವಾಗಿ ರ್ಯಾಲಿಯಲ್ಲಿ ಭಾಗವಹಿಸೋದು. ಇಲ್ಲೇ ಕರ್ನಾಟಕ ರಾಜ್ಯದಾಗ ರ್ಯಾಲಿ ಎಲ್ಲಿ ನಡೀತದೆ ಅಂದರೆ ಬೆಳಗಾವದಾಗ ನಡೀತದೆ. ಆಮೇಲೆ ಇನ್ನೂ ಒಂದು ಅವಕಾಶನ ಕೊಡ್ತಾರೆ ಇಲ್ಲಿ, ಏನಪ್ಪ ಅಂದ್ರೆ ಮತ್ತು ಬೇರೆ ಬೇರೆ ರಾಜ್ಯದಾಗೂ ನೀವು ಕರ್ನಾಟಕದವ್ರು ಭಾಗವಹಿಸ್ಬೋದು ರೀ. ಬೇರೆ ರಾಜ್ಯದವರು ನಮ್ಮ ಕರ್ನಾಟಕದಲ್ಲಿ ಭಾಗವಹಿಸ್ಬೋದು ರೀ. ಅವಾಗ ರಾಜ್ಯಗಳನ್ನ ಕೊಟ್ಟಿರ್ತಾರೆ, ದಿನಾಂಕ ಕೊಟ್ಟಿರ್ತಾರೆ ರೀ. ಯಾವ ದಿನಾಂಕ ನಿಮ್ದು ಇರ್ತದೆ ಅಲ್ಲಿ ಹೋಗ್ಬೇಕು. ಕರ್ನಾಟಕದವ್ರಿಗೆ 3 ದಿನ ಕೊಡ್ತಾರೆ ರೀ. ಕರ್ನಾಟಕದವ್ರಿಗೆ ಬೆಳಗಾವಿಯಲ್ಲಿ ರ್ಯಾಲಿ ಎಷ್ಟು ದಿನ ನಡೀತು ಅಂದ್ರೆ 3 ದಿನ ರ್ಯಾಲಿ ನಡೀತದೆ. ಹೋದ ವರ್ಷ 3 ದಿನ ರ್ಯಾಲಿ ನಡೀತು. ಆದರೆ ಹಿಂದಿನ ವರ್ಷ ಏನಾಗಿತ್ತು ಅಂದ್ರೆ 1 ದಿನ ರ್ಯಾಲಿ ಇತ್ತು ರೀ. 1 ದಿನ ರ್ಯಾಲಿ ಇತ್ತು. ಸುಮಾರು ಒಂದು 2ರಿಂದ 3 ಲಕ್ಷ ಮಂದಿ ಭಾಗವಹಿಸ್ರಿ. 1 ದಿನ ಹೆಂಗೆ ನಡ್ಸಕ್ಕೆ ಸಾಧ್ಯ ರೀ? 2ರಿಂದ 3 ಲಕ್ಷ ರೀ. ಬಹುಶಃ ನೀವು ಯೂಟ್ಯೂಬ್ನಾಗ ಟಿ ವಿ ಚಾನಲ್ ನೋಡಿರ್ಬೇಕು. ಒಬ್ರಿಗೊಬ್ರು ನೂಕಾಟಿ, ಕಾಲು ಮುರಿತು, ಕೈ ಮುರಿತು, ಪೊಲೀಸರು ಬಡಿದ್ರು. ಯಾಕಂದ್ರೆ ಅಷ್ಟು ಜನರು 1 ದಿನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಹೋದ ವರ್ಷ ಅಲ್ಲ, ಹಿಂದಿನ ವರ್ಷ ರೀ. ಅದಕ್ಕೆ ಹೋದ ಸಲ ಏನು ಮಾಡಿರಿ ಅಂದರೆ ಜಿಲ್ಲೆ ವೈಸ್ ಹೊಡ್ಕೊಂಡು 3 ದಿನ ರ್ಯಾಲಿಯನ್ನು ನಡೆಸಿದರು. 3 ದಿನ ರ್ಯಾಲಿ ನಡೆಸಿದ್ರು. ಆಮೇಲೆ ರ್ಯಾಲಿಗೆ ಹೋಗ್ಬೇಕಾರೆ ಟಿ ಎ ಆರ್ಮಿದು ನಾವು ರ್ಯಾಲಿಗೆ ಹೋಗ್ಬೇಕಾರೆ ನಾಳೆ ರ್ಯಾಲಿ ಐತೆ ಅಂದ್ರೆ ಇವತ್ತು ನಂಬರ್ ಹಚ್ಬೇಕು. ನಿಮ್ಗೆ ಗೊತ್ತಿರಲಿ, ನಾಳೆ ರ್ಯಾಲಿ ಐತೆ ಅಂದ್ರೆ ಇವತ್ತು ಹೋಗಿ ನಂಬರ್ ಹಚ್ಬೇಕು ರೀ. ನಾ ಬೆಳಿಗ್ಗೆ 5 ಗಂಟೆಗೆ ಹೋಗೋಣ, 6ಕ್ಕೆ ಹೋಗೋಣ ಅಂದ್ರೆ ಇಲ್ಲ. ಅಗ್ನಿವೀರ ಆರ್ಮಿ ಒಳಗೆ ಹೆಂಗಿರ್ತೈತಿ, ನೀವು ಎಕ್ಸಾಮ್ ಪಾಸ್ ಆಗಿರ್ತೀರಿ. ರ್ಯಾಲಿಗೆ ಹೋಗ್ಬೇಕಾರೆ ಬೆಳಿಗ್ಗೆ 4 ಟೈಮಿಂಗ್ ಕೊಟ್ಟಿರ್ತಾರೆ. ನೀವು 4 ಗಂಟೆಗೋ 3 ಗಂಟೆಗೋ ಆದ್ರೆ ನಡೀತದೆ. ಆದರೆ ಟಿ ಎ ಆರ್ಮಿದು ಹಂಗಲ್ಲ. ನಾಳೆ ರ್ಯಾಲಿ ಐತಾರೆ ಇವತ್ತು ಸಾಯಂಕಾಲ 5 ಗಂಟೆಗೆ, 4 ಗಂಟೆಗೆ ಒಬ್ಬರು ಮಧ್ಯಾಹ್ನಕ್ಕೆ ನಂಬರ್ ಹಚ್ಚಿರ್ತಾರೆ. ಲೈನ್ ಹಚ್ಕೊಂಡು ಒಳಗಡೆ ಹೋಗ್ಬೇಕು. ಅಂದರೆ ಎಷ್ಟು ಜಲ್ದಿ ನಂಬರ್ ಹಚ್ತೀರಿ ಅಷ್ಟು ಜಲ್ದಿ ಒಳಗಡೆ ನಂಬರ್ ಹತ್ತದ. ಆಮೇಲೆ ಒಳಗಡೆ ಕುಣಿಸಿರ್ತಾರೆ ರೀ. ಎಲ್ಲರೂ ಲೈನ್ ಮಾಡಿ ಕುಣಿಸ್ತಾರೆ. ಕುಣಿಸಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸೋದ್ರಿಂದ ರನ್ನಿಂಗ್ ಬಿಡ್ಬೇಕಾದ್ರೆ ಬ್ಯಾಚ್ಗಳನ್ನ ಮಾಡ್ಕೋತಾರೆ. ಎಷ್ಟು ಜನ ಬ್ಯಾಚ್ ಮಾಡ್ತಾರಂದ್ರೆ ಒಂದೊಂದು ಸಲ 300 ವಿದ್ಯಾರ್ಥಿಗಳು ಬ್ಯಾಚ್ ಮಾಡ್ಬೋದು, 400 ಮಾಡ್ಬೋದು, 500 ಮಾಡ್ಬೋದು. 300 ಒಳಗಂತೂ ಮಾಡೋದಿಲ್ಲ ರೀ. 300 ಒಳಗಂತೂ ರನ್ನಿಂಗ್ ಬ್ಯಾಚ್ ಮಾಡೋಂಗಿಲ್ಲ. 300 ಒಳಗೆ ಮಾಡೋಂಗಿಲ್ಲ. 300 ಮಾಡ್ಬೋದು, 400 ಮಾಡ್ಬೋದು, 500 ತನಕ ಮಾಡ್ಬೋದು. ಸಂಖ್ಯೆ ನೋಡಿಕೊಂಡು ಅಲ್ಲಿ ಗ್ರೂಪ್ಗಳನ್ನ ಮಾಡ್ಕೋತಾರೆ. ಗ್ರೂಪ್ ಮಾಡಿದಾಗ ಫಸ್ಟ್ಗೆ ಏನಿರ್ತೈತಪ್ಪ ಅಂದ್ರೆ ರನ್ನಿಂಗ್ ಇರ್ತದೆ. ಫಸ್ಟ್ಗೆ ರನ್ನಿಂಗ್ ಇರ್ತದೆ. ರನ್ನಿಂಗ್ ಎಷ್ಟು ಇರ್ತೈತಪ್ಪ ಅಂದ್ರೆ ಸೇಮ್ ರೀ. 400 ಮೀಟ್ರ್ ಟ್ರ್ಯಾಕ, 1600 ಮೀಟ್ರ್ ರನ್ನಿಂಗ್ ಇರ್ತದೆ. 1600 ಮೀಟ್ರ್ ರನ್ನಿಂಗನ್ನು ಎಷ್ಟು ಟೈಮ್ದಾಗ ಮಾಡ್ಬೇಕಪ್ಪ ಅಂದ್ರೆ ಅವ್ರು ಟಿ ಎ ಆರ್ಮಿದು ರೂಲ್ಸ್ ಹೆಂಗೈತೆ ಅಂದ್ರೆ 5:30 ಬಂದರೆ ಫಸ್ಟ್ ಗ್ರೂಪ, 5:31ರಿಂದ 5:45 ಬಂದರೆ ಸೆಕೆಂಡ್ ಗ್ರೂಪ. 2 ಗ್ರೂಪ್ಗಳನ್ನ ಮಾತ್ರ ಮಾಡ್ಕೊಂಡಾರೆ. ಆದರೆ ರ್ಯಾಲಿ ಒಳಗೆ ಆ ರೀತಿ ನಡೀದಿಲ್ಲ. ಟೈಮ್ ಕೊಟ್ಟಾರ, ಅದು ನಡೀದಿಲ್ಲ. 5 ನಿಮಿಷ 20 ಸೆಕೆಂಡ್ ಒಳಗಡೆ ಬರ್ತಂದ್ರೆ ನೀವು ಸೆಕೆಂಡ್ ಗ್ರೂಪ್ ಬರ್ತೀರಿ ಅಲ್ಲಿ. ನನ್ನ ಅಂದಾಜು 5:20 ಬಂದರೆ ಮಾತ್ರ ಸಕ್ಸಸ್ ಆಗ್ಯಾರ. ಹೋದ ಸಲ ರ್ಯಾಲಿದು ಲಾಸ್ಟ್ ಟೈಮ್ ಎಟ್ಟಂದ್ರೆ 5:20 ರೀ. ಕೆಲವೊಂದು ವಿದ್ಯಾರ್ಥಿಗಳು ಹೆಂಗೆ ಓಡ್ತಾರೆ ಅಂದರೆ 4:45 ಮುಗಿಸ್ತಾರೆ ರೀ. 4:45, 4:50, 4:55, 5 ನಿಮಿಷ ಒಳಗೆ ಸಹಿತ ರನ್ನಿಂಗನ್ನು ಪಾಸ್ ಮಾಡ್ತಾರೆ. ಟಿ ಎ ಆರ್ಮಿ ಸೇರ್ತಕ್ಕಂಥವ್ರು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಯಾವುದಂದ್ರೆ ರನ್ನಿಂಗರ್. ಅದ್ರಾಗ ಎಲ್ಲಕ್ಕಿಂತ ಇಂಪಾರ್ಟೆಂಟ ರನ್ನಿಂಗ್ ಯಾರು ಟೈಮ್ ಒಳಗೆ ಕವರ್ ಮಾಡ್ತಾರೆ ಅವ್ರು ಮಾತ್ರ ಪಾಸ್ ಆಗ್ತಾರೆ ಅಲ್ಲಿ. ರನ್ನಿಂಗ್ ನೋಡಿರಿ, ಒಂದು 300, 400 ಹುಡುಗರು ಬಿಟ್ಟಾಗ ಅಲ್ಲಿ ಎಷ್ಟು ಹುಡುಗರು ಪಾಸ್ ಆಕಾವ ಅಂದ್ರೆ 5, 6, 7 ಮಂದಿ ಪಾಸ್ ಆಕಾರ್ರಿ. ಒಂದು ಬ್ಯಾಚ್ಗೆ 5, 6, 7 ಮಂದಿ ಅಷ್ಟೇ ಪಾಸ್ ಆಕಾರ್ರಿ. ಅದಕ್ಕೆ ನೀವು ಏನಪ್ಪ ಅಂದ್ರೆ ರನ್ನಿಂಗ್ ಭಾಳ ಅಂದ್ರೆ ಟಿ ಎ ಆರ್ಮಿ ರ್ಯಾಲಿ ಹೋಗ್ತಕ್ಕಂಥ ಭಾಗವಹಿಸ್ಬೇಕಂತವ್ರು ಅಗ್ನಿವೀರ ಇರಲಿ, ಟಿ ಎ ಇರಲಿ, ರನ್ನಿಂಗ್ ಭಾಳ ಹಾರ್ಡ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಆಕಿರಿ. ಅದಾದ ನಂತರ ನೆಕ್ಸ್ಟ್ ಸೇಮ್ ಅಗ್ನಿವೀರ ಆರ್ಮಿ ಹೆಂಗಿರ್ತದೆ, ಪ್ಲಬ್ಸ 6 ತೆಗೆದ್ರೆ ಪಾಸು, 10 ತೆಗೆದ್ರೆ ಎಕ್ಸಲೆಂಟು. ಲಾಂಗ್ ಜಂಪ 9 ಫೂಟ್ ಇರ್ತದೆ. ಆಮೇಲೆ ಜಿಗ್ಜಾಗ್ ನಡಿಗೆ ಇರ್ತದೆ. ಅಗ್ನಿವೀರ ಆರ್ಮಿ ಟಿ ಎದು ಏನು ಬದಲಾವಣೆ ಇಲ್ಲ, ಫಿಸಿಕಲ್ ಒಳಗೆ ಸೇಮ್ ಇರ್ತದೆ. ಆ ರನ್ನಿಂಗ್ ಮಾತ್ರ ಏನಪ್ಪ ಅಂದ್ರೆ ಭಾಳ ಫಾಸ್ಟಾಗಿ ರನ್ನಿಂಗ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಪಾಸ್ ಆಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಹೈಟ್. ಇನ್ನೊಂದು ವಿಶೇಷ ಇದ್ರಾಗ ಹೈಟ್ ನೋಡಿರಿ. ಅಗ್ನಿವೀರ ಆರ್ಮಿ ಹೋಗ್ಬೇಕಾರೆ 166 ಸೆಂಟಿಮೀಟ್ರ್ ರೀ. SSC ಹೊಕ್ಕನಂದ್ರೆ 170 ಸೆಂಟಿಮೀಟ್ರ್ ಅದ. ಆದರೆ ಟಿ ಎ ಆರ್ಮಿ ರ್ಯಾಲಿಗೆ ಭಾಗವಹಿಸ್ತಕ್ಕಂಥವ್ರಿಗೆ 160 ಸೆಂಟಿಮೀಟ್ರ್. ಗೊತ್ತಿರಲಿ, ನೀವು ಹೈಟ್ ಕಮ್ಮಿದ್ದವ್ರು ಭಾಗವಹಿಸ್ಲಿಕ್ಕೆ ಒಳ್ಳೆಯ ಅವಕಾಶ. 160 ಸೆಂಟಿಮೀಟ್ರ್ ಮ್ಯಾಲಿದ್ದರೆ ಸಾಕ್ರಿ ಹೈಟ್. ಆಮೇಲೆ ಹೈಟ್ ತಕ್ಕಂಥ ವೇಟ ಆಮೇಲೆ ಚೆಸ್ಟ್ ಚೆಕ್ ಮಾಡ್ತಾರೆ. ಇದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದರೆ ಮೆಡಿಕಲ್ ಆಗ್ತದೆ. ಅದೇ ಅಲ್ಲೇ
ಬೆಳಗಾವಿಯಲ್ಲಿ ಮೆಡಿಕಲ್ ಆಗ್ತದೆ. ಮೆಡಿಕಲ್ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಬರೋದು ಯಾವುದಪ್ಪ ಅಂದ್ರೆ ಪರೀಕ್ಷೆ ರೀ. ಅಲ್ಲಿ ಈಗ ಅಗ್ನಿವೀರ ಆರ್ಮಿ ಒಳಗೆ ಫಸ್ಟ್ ಪರೀಕ್ಷೆ ಬರಿತೀರಿ, ಆಮೇಲೆ ಫಿಸಿಕಲ್ ಮೆಡಿಕಲ್ ಆಗಿ ಫೈನಲ್ ಮೆರಿಟಿಗೆ ಬರ್ತೀರಿ. ಆದರೆ ಟಿ ಎ ಒಳಗೆ ಹೆಂಗಿರ್ತದಪ್ಪ ಅಂದರೆ ಫಸ್ಟ್ ಫಿಸಿಕಲ್ ಆಗ್ತದೆ, ಆಮೇಲೆ ಮೆಡಿಕಲ್ ಆಗ್ತದೆ, ಫೈನಲ್ ಆಗಿ ಏನಪ್ಪ ಅಂದರೆ ಎಕ್ಸಾಮ್ ಇರ್ತದೆ. ಅಲ್ಲಿ ಎಕ್ಸಾಮ್ ಸೇಮ್ ಕ್ವಶನ್ ಪೇಪರ್, ಸಿಲಾಬಸ್ ಏನು ಚೇಂಜ್ ಇಲ್ಲ. ಈಗ ಅಗ್ನಿವೀರ ಆರ್ಮಿ ಯಾರು ಓದಾತ್ರಿ ಇದೇ ಸಬ್ಜೆಕ್ಟ್ ರೀ. ಟಿ ಎ ಸಬ್ಜೆಕ್ಟ್ ಬೇರೆ ಐತೇನು ರೀ ಅನ್ಬೇಡ್ರಿ, ಸೇಮ್ ಸಬ್ಜೆಕ್ಟ ಇದೇ ಸಬ್ಜೆಕ್ಟ. ಸೇಮ್ ಕ್ವಶನ್ ಪೇಪರ್ ಮಾಡಲು ಸೇಮ್, ಟ್ರೇಡ್ಮನ್ ಇರ್ಬೋದು, ಜಿ ಡಿ ಇರ್ಬೋದು, ಸೇಮ್ ಬರ್ತದೆ. ಆದರೆ ಒಂದು ಏನಪ್ಪ ಅಂದ್ರೆ ಪರೀಕ್ಷೆ ಒಳಗೆ ಇಂಗ್ಲೀಷ್ ಅಥವಾ ಹಿಂದಿ ಒಳಗೆ ಪರೀಕ್ಷೆ ಬರೀಬೇಕು. ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇಲ್ಲ. ಹಿಂದಿ ಅಥವಾ ಇಂಗ್ಲೀಷ್ ಒಳಗೆ ಪರೀಕ್ಷೆ ಬರೀಬೇಕು. ಪರೀಕ್ಷೆ ಮುಗಿದ ಮೇಲೆ ಫೈನಲ್ ಆಗಿ ಏನಪ್ಪ ಅಂದ್ರೆ ಮೆರಿಟ್ ಮೇಲೆ ಆಯ್ಕೆ ಮಾಡ್ತಾರೆ. ಈಗ ಹೋದ ಸಲ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಟಿ ಎ ಆರ್ಮಿ ಒಳಗೆ ಮಾರ್ಕ್ಸ್ ಫೈನಲ್ ಆಗಿ 80 ಮೇಲೆ ಯಾರು ತೊಗೊಂಡಾರ ಅವ್ರು ಆಯ್ಕೆ ಆಗ್ಯಾರ. 80 ಮೇಲೆ ಯಾರು ತೊಗೊಂಡಾರ ಅವ್ರು ಆಯ್ಕೆ ಆಗ್ಯಾರ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಜನ ವಿದ್ಯಾರ್ಥಿಗಳು ಆಯ್ಕೆ ಆದರು. ಅವ್ರನ್ನೆಲ್ಲ ನಾವು ಕೇಳಿದಾಗ 80 ಮೇಲೆ ತೊಗೊಂಡವ್ರು ಮಾತ್ರ ಆಯ್ಕೆ ಆಗ್ಯಾರ ಅಂತಕ್ಕಂಥ ಮಾಹಿತಿ ಬಂದದ. ಅದಕ್ಕೆ ಇನ್ನು ಜುಲೈ ತಿಂಗಳಲ್ಲಿ ಅಂದರೆ ಜುಲೈದಾಗ ನಡಿಬೋದು ಅಥವಾ ಸ್ವಲ್ಪ ಹೆಚ್ಚು ಮುಂದೆ ಹೋಗ್ಬೋದು. ಆದರೂ ಸಹಿತ ಟಿ ಎ ಆರ್ಮಿ ರ್ಯಾಲಿಗೆ ಭಾಗವಹಿಸಬೇಕು ಅಂತಕ್ಕಂಥ ಕನಸನ್ನು ಕಟ್ಕೊಂಡವ್ರು ಯಾರು ಇದ್ರಪ್ಪ ಅಂದರೆ ಇಲ್ಲಿ ರನ್ನಿಂಗ್ ಭಾಳ ಹಾರ್ಡ್ ವರ್ಕ್ ಮಾಡಬೇಕು. ಬೆಳಗ್ಗೆಯೂ ರನ್ನಿಂಗ್ ಮಾಡಬೇಕು, ಸಾಯಂಕಾಲ ರನ್ನಿಂಗ್ ಮಾಡಬೇಕು. 2 ಟೈಮ್ ಫಿಸಿಕಲ್ ವಾರ್ಮಪ್ ಹಿಡ್ಕೊಂಡು ಟೋಟಲಾಗಿ ಬಾಡಿ ಫಿಟ್ನೆಸ್ ಇದ್ದರೆ ಮಾತ್ರ ಟಿ ಎ ಆಗಲಿಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದು, ನಿನ್ನೆ ಒಬ್ಬ ಹುಡುಗ ಫೋನ್ ಮಾಡಿ ಕೇಳಿದ, ಸರ್ ಟಿ ಎ ಆರ್ಮಿ ಸಿಲೆಕ್ಷನ್ ಆದಮೇಲೆ ನನಗೆ ಪ್ಯಾರಾ ಕಮಾಂಡೋ ಹೋಗ್ಬೇಕಂತ ಆಸೆ ಇದೆ. ಅಗ್ನಿವೀರ ಒಳಗೆ ಪ್ಯಾರಾ ಕಮಾಂಡೋ ತೊಗೋತಾರೋ ಟಿ ಎ ಒಳಗೆ ತೊಗೋತಾರಿಲ್ರಿ ಸರ್ ಅಂತ ನೀನು ಒಬ್ಬ ಹುಡುಗ ಫೋನ್ ಮಾಡಿದ್ದ. ನಾ ಹೇಳಿ ನೋಡಿರಿ, ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಟಿ ಎ ಒಳಗೂ ಪ್ಯಾರಾ ಕಮಾಂಡೋ ಸ್ಪೆಷಲ್ ಪ್ಯಾರಾ ಆಗ್ಬೋದು. ಆದರೆ ಎಂಥ ಹುಡುಗರು ಹುಡುಕಾಡ್ತಾರಪ್ಪ ಅಂದ್ರೆ ಇಲ್ಲಿ 5 ನಿಮಿಷ ಒಳಗೆ ಓಡಿರ್ತಾರಲ್ಲ ಅವ್ರನ್ನ ಹುಡುಕಾಡ್ತಾರೆ. ರನ್ನಿಂಗ್ 5 ನಿಮಿಷ ಒಳಗೆ ಯಾರು ಓಡಿರ್ತಾರಲ್ಲ ಅಂಥ ಹುಡುಗರನ್ನ ಹುಡುಕಾಡಿ ಆಯ್ಕೆ ಮಾಡುವಂಥ ಚಾನ್ಸ್ ಇರ್ತದೆ. ಅದಕ್ಕೆ ನೀವೆಲ್ಲರೂ ನೋಡಿರಿ, ನಿಮ್ಮ ಫ್ರೆಂಡ್ಸು ಯಾರಾದ್ರೂ ಅಂದ್ರೆ ವಯಸ್ಸು ಮುಗಿದಿರ್ತದೆ, ಇನ್ನೇನು ನನಗೆ ನೌಕರಿ ಸಿಗ್ತದೆ, ಇಂಡಿಯನ್ ಆರ್ಮಿ ವಯಸ್ಸು ಮುಗೀತು ನಂದ, ಆರ್ಮಿ ಕನಸ ಓದ ತಿಳ್ಕೊಂಡಿರ್ತಾರೆ. ಯಾಕಂದ್ರೆ ಇಂದು ಸಾಕಷ್ಟು ಪ್ರಯತ್ನ ಮಾಡಿ ಎಕ್ಸಾಮು ಬರೆದಿರ್ತಾರೆ, ಫಿಸಿಕಲ್ ಮೆಡಿಕಲ್ ಆಗಿರ್ತದೆ, ಫೈನಲ್ ಮೆರಿಟ್ನೇ ಹೋಗಿರ್ತಾರೆ, ವಯಸ್ಸು ಮುಗಿದು ಹೋಗಿರ್ತದೆ. ಅಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುವರ್ಣ ಅವಕಾಶ ಅದ. ಅದಕ್ಕೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರಿಗೂ ಸಹಿತ ಈ ಮಾಹಿತಿಯನ್ನು ನೀವು ತಿಳಿಸ್ಬೇಕು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.